ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜಿತ್ಗೆ ಹೆದರ್ಕೊಂಡು ಬಿಲ್ಡಿಂಗ್ ಮೇಲಿಂದ ಹಾರಿ ತನ್ನ ಪ್ರಾಣ ಕಳೆದುಕೊಂಡ ಮನಸ್ವಿನಿ. ಹಾಗಿದ್ರೆ ಬನ್ನಿ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ಶ್ರವಣ್ ಸಾಹೇಬ್ರನ್ನ ಹುಡ್ಕೊಂಡು ಬರ್ತಾಳೆ. ಅಮ್ಮ, ಶ್ರವಣ್ ಸಾಹೇಬ್ರು ಎಲ್ಲೂ ಕಾಣ್ತಿಲ್ಲ ಅಂತ ಗಾಬರಿಯಾಗಿರ್ತಾಳೆ. ಯಾಕಂದರೆ ಅಜಿತ್ ಅಶ್ವಿನಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೆಲ್ಲೂ ಶ್ರವಣ್ ಕಾಣ್ತಿರಲ್ಲ. ಅಜ್ಜಿ, ಸಂಗೀತ, ಮನೆಯವರೆಲ್ಲರೂ ತುಂಬಾ ಗಾಬರಿ ಮಾಡಿಕೊಂಡು ಶ್ರವಣ್ ಎಲ್ಲೂ ಕಾಣ್ತಿಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಅಜಿತ್ ಕೂಡ ನನಗೆ ಅರ್ಜೆಂಟಾಗಿ ಸ್ಟೇಷನಲ್ಲೊಂದು ಕೆಲಸ ಇದೆ ಅಂತ ಹೋಗ್ತಾನೆ. ಶ್ರವಣ್ ಆ ಅಶ್ವಿನಿನ ತನ್ನ ಸ್ವಂತ ಮಗಳು ಅನ್ನೋ ಥರ ತುಂಬ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದ. ತನ್ನ ಕಳೆದೋಗಿರೋ ಮಗಳು ವಾಪಸ್ ಬಂದ್ಲು ಅಂತ ತುಂಬ ಖುಷಿಯಲ್ಲಿದ್ದ. ಆದರೆ ಈಗ ಇವಳು ನಂಬಿಸಿ ಮೋಸ ಮಾಡಿದ್ಲು. ಅದರಿಂದ ಶ್ರವಣ್ಗೆ ತುಂಬಾ ಬೇಜಾರಾಗಿದೆ ಅಂತ ಸಂಗೀತ ಹೇಳ್ತಾಳೆ. ಅದೇ ರೀತಿ ಅಜ್ಜಿ ಕೂಡ, ಹೌದು, ಶ್ರವಣ್ ಈಗ ತುಂಬ ಬೇಜಾರಲ್ಲಿದ್ದಾನೆ, ಅವನಿಗೆ ಖಂಡಿತವಾಗ್ಲೂ ನಮ್ಮ ಅವಶ್ಯಕತೆ ಇದ್ದೇ ಇರುತ್ತೆ. ಬಾ ಸಂಗೀತ, ಶ್ರವಣ್ ಹತ್ರ ಹೋಗಿ ಸಮಾಧಾನ ಮಾಡೋಣ ಅಂತ ಹೇಳಿ ಅಜ್ಜಿ ಸಂಗೀತನ ಕರ್ಕೊಂಡು ಶ್ರವಣ್ ಹತ್ರ ಬರ್ತಾರೆ. ಆದರೆ ಬಂದು ನೋಡಿದಾಗ ಶ್ರವಣ್ ರೂಮ್ಗೆ ಬಂದ್ಬಿಟ್ಟು ಡೋರನ್ನು ಕ್ಲೋಸ್ ಮಾಡ್ಕೊಂಡಿರ್ತಾನೆ. ಶ್ರವಣ್ ಎಷ್ಟೇ ಕರೆದ್ರೂ ಕೂಡ ಬಾಗಿಲು ತೆಗ್ದಿರಲ್ಲ. ಆವಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಆಗ ಅಜ್ಜಿ ಗಾಬರಿಯಿಂದ, ಶ್ರವಣ ಬಾಗಿಲು ತೆಗಿಯೋ, ನೀನು ಈ ರೀತಿ ಬಾಗಿಲು ಹಾಕ್ಕೊಂಡು ಕುಂತ್ರೆ ನಮಗೆಲ್ರಿಗೂ ಗಾಬರಿ ಆಗುತ್ತೆ ಕಣೋ, ಓಪನ್ ಮಾಡು ಶ್ರವಣ್ ಅಂತ ಸಂಗೀತ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ದೇವ್ಯಾನಿ, ಇಷ್ಟು ದಿನ ನಾಟಕ ಮಾಡ್ಕೊಂಡು ಹೇಗೋ ಇದ್ದೆ, ಇವತ್ತು ನಾನು ಸಿಗಾಕೊಳ್ಳೋ ಟೈಮ್ ಬಂದೇ ಬಿಡ್ತು ಅಂತ ನಂಗೆ ಅನಿಸ್ತಿದೆ ಅಂತ ದೇವ್ಯಾನಿ ಅಂದ್ಕೊಳ್ತಿರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮನಸ್ವಿನಿನ, ಅಂದರೆ ನಕಲಿ ಮನಸ್ವಿನಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಅವನು ಪ್ರಶ್ನೆ ಕೇಳ್ತಾ ಇದ್ರೂ ಈ ಅಶ್ವಿನಿ ಒಂದು ಸ್ವಲ್ಪನೂ ಬಾಯೇ ಬಿಡ್ತಿರೋದಿಲ್ಲ. ನೋಡು ಅಶ್ವಿನಿ, ಕೊನೆಯದಾಗಿ ಕೇಳ್ತಿದ್ದೀನಿ, ನೀನು ಯಾರು? ನಮ್ಮ ಮನೆಗೆ ನಿನ್ನನ್ನು ಮನಸ್ವಿನಿ ಅಂತ ಹೇಳಿ ನಾಟಕ ಮಾಡೋಕ್ಕೆ ಯಾರು ಕಳಿಸಿದ್ದು? ನೀನು ನಮ್ಮ ಮನೆಗೆ ಯಾಕೆ ಬಂದೆ? ಏನು ಉದ್ದೇಶ ಇಟ್ಕೊಂಡು ಬಂದೆ? ಬಾಯ್ ಬಿಡು ಅಶ್ವಿನಿ ಅಂತ ಅಜಿತ್ ಕೇಳ್ತಿರ್ತಾನೆ. ಆದರೆ ಅಜಿತ್ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಏನು ಉತ್ತರ ಕೊಡದೆ ಅಶ್ವಿನಿ ಕಣ್ಣೀರನ್ನು ಸುರಿಸ್ತಾ ಇರ್ತಾಳೆ. ನೀನು ಈ ನಾಟಕಕ್ಕೆಲ್ಲ ನಾನು ಕರ್ಗೋದಿಲ್ಲ, ಬಾಯಿ ಬಿಡ್ತೀಯೋ ಇಲ್ವೋ ಅಂತ ಅಜಿತ್ ಸಿಟ್ಟಲ್ಲಿ ಜೋರಾಗಿ ಕಿರ್ಚಿದಾಗ, ಇವತ್ತು ಖಂಡಿತವಾಗ್ಲೂ ಇವನು ನನ್ನನ್ನು ಬಿಡೋದಿಲ್ಲ ಅಂತ ಅನಿಸುತ್ತೆ. ಇವಾಗ ಏನಪ್ಪ ಮಾಡಲಿ? ನಮ್ಮ ಅಪ್ಪಂಗೆ ಮತ್ತು ಅಕ್ಕಂಗೆ ಯಾವ ರೀತಿ ಶಿಕ್ಷೆ ಕೊಟ್ಟನೋ ಅದೇ ರೀತಿ ನನಗೂ ಗತಿ ಕಾಣಿಸ್ತಾನೆ ಅಂತ ಅನಿಸುತ್ತೆ. ಮೊದಲು ನಾನು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಸ್ಟೇಷನ್ನಿಂದ ತಪ್ಪಿಸ್ಕೊಂಡು ಓಡೋಡಿ ಬರ್ತಾಳೆ. ಆಗ ವಿಷಯ ಮನೆಯವ್ರಿಗೆಲ್ಲರಿಗೂ ಅಜಿತ್ ಹೇಳ್ತಾನೆ. ಆವಾಗ ಮನೆಯವರೆಲ್ಲರೂ ಕೂಡ ಮನಸ್ವಿನಿನ ಹುಡ್ಕೊಂಡು ಬರ್ತಾರೆ. ಈ ಕಡೆ ಅಜಿತ್ ಕೂಡ ಅಶ್ವಿನಿನ ಹುಡ್ಕೊಂಡು ಬರ್ತಾನೆ. ಅವಳು ಈ ಕಡೆನೇ ಹೋದ್ಲಲ್ವಾ? ಹೌದು ಅಂತ ಮನೆಯವರೆಲ್ಲರೂ ಹೇಳ್ತಾರೆ. ಅಶ್ವಿನಿ ಹೋದ ಕಡೆನೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲಾದರೂ ಅಶ್ವಿನಿ ಕಾಣ್ತಾಳ ಅಂತ ನೋಡ್ತಿರ್ತಾರೆ. ಆದರೆ ಈ ಅಶ್ವಿನಿ ಇನ್ನೂ ಅಜಿತ್ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ಕೊಂಡು ನಿಂತ್ಕೊಳ್ತಾಳೆ. ಅಶ್ವಿನಿ ಬಿಲ್ಡಿಂಗ್ ಮೇಲೆ ಹತ್ತಿ ನಿಂತಿರೋದನ್ನು ನೋಡಿ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಅಶ್ವಿನಿನ ನೋಡಿ ಎಲ್ಲರೂ ಅವಳಿರೋ ಜಾಗಕ್ಕೆ ಓಡ್ಕೊಂಡು ಬರ್ತಿರ್ತಾರೆ. ಅಶ್ವಿನಿ, ಈ ಥರ ತಪ್ಪು ಮಾಡಬೇಡ, ಇಳಿ ಕೆಳಗಡೆ. ಬೇಡ ಅಶ್ವಿನಿ, ಇಳಿ ಅಶ್ವಿನಿ ಅಂತ ದೇವ್ಯಾನಿ, ಸತ್ಯ, ಅಜಿತ್ ಮನೆಯವರೆಲ್ಲರೂ ಹೇಳ್ತಿರ್ತಾರೆ. ಆದರೆ ಮನೆಯವರೆಲ್ಲರೂ ಎಷ್ಟೇ ಹೇಳಿದರೂ ಕೂಡ ಅಶ್ವಿನಿ ಅವ್ರ ಮಾತನ್ನು ಕೇಳೋದೇ ಇಲ್ಲ. ಇಲ್ಲ, ನೀವು ಎಷ್ಟೇ ಬಾಯಿ ಬಡ್ಕೊಂಡ್ರೂ ನಾನು ಇವತ್ತು ಇಲ್ಲಿಂದ ಕೆಳಗಡೆ ಬರೋದಿಲ್ಲ. ನೋಡಿಯಪ್ಪ, ನಾನೇ ನಿಮ್ಮ ಮಗಳು ಮನಸ್ವಿನಿ, ನೀವು ಒಂದು ಸರಿ ಮನಸ್ವಿನಿ ಬಾ ಮಗಳೇ ಅಂತ ಕರೆದ್ರೆ ಮಾತ್ರ ನಾನು ಕೆಳಗಡೆ ಇಳಿಯೋದು. ಅಪ್ಪ ಕರಿಯಪ್ಪ, ಮಗಳೇ ಅಶ್ವಿನಿ ಅಂತ ಕರಿಯಪ್ಪ ಅಂತ ಮನಸ್ವಿನಿ ಹೇಳ್ತಾಳೆ. ಆದರೆ ಈ ಕಡೆ ಶ್ರವಣ್, ಇಲ್ಲ, ನೀನು ಮೋಸಗಾತಿ, ನಿನ್ನನ್ನು ನನ್ನ ಮಗಳು ಮನಸ್ವಿನಿ ಅಂತ ನಾನು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ನಿನ್ನಂತವಳ ನನ್ನ ಮಗಳು ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ, ಸಾಧ್ಯನೇ ಇಲ್ಲ, ನಿನ್ನನ್ನು ನನ್ನ ಮಗಳು ಅಂತ ಕರೆಯೋದೇ ಇಲ್ಲ ಅಂತ ಶ್ರವಣ್ ಗಟ್ಟಿ ನಿರ್ಧಾರ ಮಾಡಿ ಹೇಳ್ತಾನೆ. ಆಗ ಅಶ್ವಿನಿ, ಅಪ್ಪ ಇದೇ ನಿಮ್ಮ ಕೊನೆ ನಿರ್ಧಾರನ? ನೀವು ನನ್ನನ್ನು ಮಗಳು ಅಂತ ಒಪ್ಕೊಳ್ಳೋದಿಲ್ಲ ತಾನೆ ಅಂತ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಅಜಿತ್ ಪಿಸ್ತೂಲ್ ಹಿಡ್ಕೊಂಡು, ನೋಡು ಅಶ್ವಿನಿ, ನಾಟಕ ಮಾಡಿದ್ದು ಸಾಕು, ನೀನೀಗ ಸೀದಾ ಕೆಳಗಡೆ ಇಳಿದು ಬರದೇ ಹೋದರೆ ಇಲ್ಲಿಂದನೇ ಶೂಟ್ ಮಾಡಬೇಕಾಗತ್ತೆ ಅಂತ ಅಜಿತ್ ಹೆದರಿಸ್ತಾನೆ. ಆದರೆ ಯಾರ ಮಾತನ್ನು ಕೇಳದೆ ಅಶ್ವಿನಿ ಮೇಲಿಂದ ಕೆಳಗಡೆ ಹಾರಿ ತನ್ನ ಪ್ರಾಣನ ಬಿಡ್ತಾಳೆ. ಇಲ್ಲ, ಹೇಗಿದ್ರೂ ಈ ಅಜಿತ್ ನನಗೆ ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಕೊಟ್ಟೇ ಕೊಡಿಸ್ತಾನೆ, ಅದ್ರ ಬದಲು ನಾನೇ ಪ್ರಾಣ ಕಳ್ಕೊಳ್ತೀನಿ ಅಂತ ಅಂದ್ಕೊಂಡು ಅಶ್ವಿನಿ ಮೇಲಿಂದ ಕೆಳಗಡೆ ಬಿದ್ದು ತನ್ನ ಪ್ರಾಣ ಕಳ್ಕೊಳ್ತಾಳೆ. ಅಶ್ವಿನಿ ಮೇಲಿಂದ ಕೆಳಗಡೆ ಬೀಳೋದನ್ನು ನೋಡಿ ಮನೆಯವರೆಲ್ಲರೂ ಗಾಬರಿಯಾಗಿ, ಅಶ್ವಿನಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಅವಳು ಬಿದ್ದಿದ್ದ ಜಾಗಕ್ಕೆ ಮನೆಯವರೆಲ್ಲರೂ ಗಾಬರಿಯಿಂದ ಓಡೋಡಿ ಬರ್ತಾರೆ. ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.